ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸೋಪ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ. ಎಷ್ಟೆಲ್ಲ ಸೋಪ್ಸ್ ಇದೆ, ಯಾವ ಸ್ಕಿನ್ಗೆ ಯಾವ ಸೋಪ್ ಯೂಸ್ ಮಾಡಬೇಕು, ಮತ್ತೆ ತುಂಬಾ ಜನ ಕನ್ಫ್ಯೂಷನ್ ಅಲ್ಲಿ ಇರ್ತೀರಾ, ಮತ್ತೆ ಬಿಸ್ನೆಸ್ ಮಾಡೋರು ಕೂಡ ಕೇಳ್ತಾ ಇರ್ತೀರಾ. ಸೊ ನಿಮ್ಗಳಿಗೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾವ ಸ್ಕಿನ್ಗೆ ಯಾವ ಸೋಪ್ ಯೂಸ್ ಆಗುತ್ತೆ ಎಲ್ಲ ನಾನು ಡೀಟೇಲ್ ಆಗಿ ಈ ವಿಡಿಯೋ ಮೂಲಕ ಹೇಳ್ತೀನಿ. ಸೊ ನಮ್ಮ ಸೋಪ್ ಬಂದ್ಬಿಟ್ಟು ಪ್ಯೂರ್ ಆಗಿ ಆಯುರ್ವೇದಿಕ್ ಸೋಪ್ಸ್, ಯಾವುದೇ ರೀತಿ ಕೆಮಿಕಲ್ಸ್ ನ ನಾವು ಈ ಸೋಪ್ಸ್ ಅಲ್ಲಿ ಬಳಸಲ್ಲ. ಸೊ ತುಂಬಾನೇ ಚೆನ್ನಾಗಿದೆ ಸೋಪ್ಸ್. ನಮ್ಮ ಕ್ರೀಮ್ಗೆ ಸೂಟ್ ಆಗ್ಬೇಕು ಆ ತರ ನಾವು ಸೋಪ್ಸ್ ನ ರೆಡಿ ಮಾಡಿದೀವಿ. ನಮ್ಮ ಕ್ರೀಮ್ಸ್ ಜೊತೆ ಕಂಪಲ್ಸರಿ ನೀವು ಸೋಪ್ ಅಥವಾ ಫೇಸ್ ವಾಶ್ ನೀವು ಎರಡೂನು ನೀವು ಯೂಸ್ ಮಾಡ್ಬೇಕಾಗತ್ತೆ. ಸೊ ಬೇರೆ ಪ್ರಾಡಕ್ಟ್ಸ್ ನಮ್ಮ ಕ್ರೀಮ್ಸ್ ಜೊತೆ ಮಿಕ್ಸ್ ಮಾಡಬಾರ್ದು, ಯಾಕಂದ್ರೆ ಆಯುರ್ವೇದಿಕ್ ಜೊತೆ ಆಯುರ್ವೇದಿಕ್ ಯೂಸ್ ಮಾಡಬೇಕು. ಹಾಗೆ ನಮಗೆ ನಮ್ಮ ಕ್ರೀಮ್ಗೆ ಏನೆಲ್ಲ ಯೂಸ್ಫುಲ್ ಥಿಂಗ್ಸ್ ಇರುತ್ತೆ ನಾವು ಸೋಪ್ ಅಲ್ಲಿ ಇದನ್ನ ಮಾಡಿರ್ತೀವಿ. ಸೊ ಸೋಪ್ ಅನ್ನ ಕೂಡ ಕಂಪಲ್ಸರಿಯಾಗಿ ನೀವು ರಿಸಲ್ಟ್ ಬರ್ಬೇಕು ಅಂದ್ರೆ ಯೂಸ್ ಮಾಡ್ಬೇಕು. ಸೊ ನಮ್ಮ ಹತ್ರ ಬಂದ್ಬಿಟ್ಟು 6 ತರ ಸೋಪ್ಸ್ ಇದೆ. ನಾನು ನಿಮಗೆ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗಾಗ್ಲೇ ನೋಡ್ತಿರ್ಬೋದು ನೀವು, ತುಂಬಾನೇ ಸೋಪ್ಸ್ ಎಲ್ಲ ಬರುತ್ತೆ. ಸೊ ನಮ್ದು ಪ್ಯೂರ್ ಆಯುರ್ವೇದಿಕ್ ಸೋಪ್ ಇರುತ್ತೆ. ನಾವು ಮಿಲ್ಕ್ ಯೂಸ್ ಮಾಡಿ ನಾವು ಮಾಡಿರ್ತೀವಿ. ಅಂದ್ರೆ ಬೇಸ್ ಬಂದ್ಬಿಟ್ಟು ಮಿಲ್ಕ್ ನಾವು ಹಾಕ್ತಿವಿ ಬೇಸ್ಗೆ. ಹಾಗೆ ಬೇರೆ ಬೇರೆ ತರ ಬೇಸ್ಗಳೆಲ್ಲ ಬರುತ್ತೆ. ಗ್ಲಿಸರಿನ್ ಆಗಿರ್ಬೋದು, ಗ್ಲಿಸರಿನ್ ಬೇಸ್ ಆಗಿರ್ಬೋದು, ಹಾಗೆ ಲೋ ಕ್ವಾಲಿಟಿ ಬೇಸ್ ಆಗಿರ್ಬೋದು. ಈ ತರ ನಾರ್ಮಲ್ ಆಗಿ ತುಂಬಾನೇ ನಿಮಗೆ ಸಿಗುತ್ತಾ ಹೋಗುತ್ತೆ. ಮತ್ತೆ ಕಲರ್ ಹಾಕಿರುವಂತಹ ಬೇಸಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿ ಹಾಕಿರುವಂತಹ ಬೇಸ್ಗಳೆಲ್ಲ ಇತ್ತೀಚೆಗೆ ಸಿಗ್ತಾ ಇರುತ್ತೆ. ಸೊ ಅದರಲ್ಲಿ ಕೆಮಿಕಲ್ಸು, ಆಮೇಲೆ ಸಲ್ಫೇಟು ಆ ತರ ಏನಾದ್ರೂ ಇರುತ್ತೆ. ಸೊ ನಮ್ದು ಬಂದ್ಬಿಟ್ಟು ಪ್ಯೂರ್ ನಾವು ಮಿಲ್ಕ್ ಅನ್ನ ಯೂಸ್ ಮಾಡಿ ನಾವು ಸೋಪ್ಸ್ ಅನ್ನ ತಯಾರು ಮಾಡಿರ್ತೀವಿ. ಯಾವುದೇ ರೀತಿ ಸೋಪ್ ಇರ್ಲಿ, ನಮ್ಮ 6 ತರ ಸೋಪ್ ಅಲ್ಲೂ ಕೂಡ ನಾವು ಬೇಸ್ ಬಂದ್ಬಿಟ್ಟು ನಮ್ದು ಮಿಲ್ಕ್ ತುಂಬಾನೇ ಪ್ಯೂರ್ ಆಗಿರುತ್ತೆ. ಕೋಕೋನಟ್ ಆಯಿಲ್ ಆಗಿರ್ಬೋದು, ಆಲ್ಮಂಡ್ ಆಯಿಲ್ ಆಗಿರ್ಬೋದು, ಶಿಯಾ ಬಟರ್ ಆಗಿರ್ಬೋದು, ಈ ತರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಮತ್ತೆ ಮಿಲ್ಕ್ ಆಗಿರ್ಬೋದು, ಪ್ಯೂರ್ ಮಿಲ್ಕ್ ನ ನಾವು ಇದರಲ್ಲಿ ಸೋಪ್ಸ್ ಅಲ್ಲಿ ಬಳಸಿರ್ತೀವಿ. ಸೊ ನಾನು 6 ತರ ಸೋಪ್ ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಯಾವ ಸೋಪು ಯಾರು ಯೂಸ್ ಮಾಡ್ಬೇಕು, ಯಾವ ಸ್ಕಿನ್ ಟೈಪಿಗೆ ಯೂಸ್ ಮಾಡ್ಬೇಕು ಅಂತ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನಮ್ಮ ಹತ್ರ 6 ತರ ಸೋಪ್ಸ್ ಅವೈಲೇಬಲ್ ಇದೆ. ಸೊ ಒಂದೇದು ಬಂದ್ಬಿಟ್ಟು ಚಾರ್ಕೋಲ್ ಸೋಪು, ಹಾಗೆ ಕೋಜಿ ಕೇರ್ ಸೋಪು, ಹಾಗೆ ಕೇಸರ್ ಸೋಪು, ಹಾಗೆ ರೈಸ್ ವಾಟರ್ ಸೋಪು, ಹಾಗೆ ಗ್ಲೂಟಾ ವೈಟ್ ಸೋಪು, ಹಾಗೆ ಕೊನೆಯದಾಗಿ ಮಂಜಿಷ್ಟ ಸೋಪು. ಈ 6 ತರ ಸೋಪು ಯಾವ್ದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಬಂದ್ಬಿಟ್ಟು ಚಾರ್ಕೋಲ್ ಸೋಪು ಏನಕ್ಕೆ ಯೂಸ್ ಅಂತ ನಾನು ಹೇಳ್ತೀನಿ. ಮೊದಲಿಗೆ ಬಂದ್ಬಿಟ್ಟು ಚಾರ್ಕೋಲ್ ಸೋಪು. ಈ ಸೋಪನ್ನ ಯಾವ ತರದವ್ರು ಯೂಸ್ ಮಾಡ್ಬೇಕು, ಯಾರು ಯೂಸ್ ಮಾಡ್ಬೇಕು ಅಂತ ತುಂಬಾ ಕ್ವಶನ್ಸ್ ಕೇಳ್ತಾ ಇರ್ತೀರಾ. ಸೊ ಚಾರ್ಕೋಲ್ ಸೋಪು ಇದು ಬಂದ್ಬಿಟ್ಟು ಚಾರ್ಕೋಲ್ ಇಂದ ಮಾಡಿರುವಂತದ್ದು, ಬ್ಲ್ಯಾಕ್ ಇರುತ್ತೆ ಇದು ಕಲರ್ ಅಲ್ಲಿ. ಸೊ ಈ ಸೋಪ್ ಬಂದ್ಬಿಟ್ಟು ಪಿಂಪಲ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಟ್ಯಾನ್ ಇರುತ್ತೆ ಫೇಸ್ ಅಲ್ಲಿ, ಮತ್ತೆ ಆಯಿಲಿ ಸ್ಕಿನ್ ಅವರು ಈ ಸೋಪ್ ಅನ್ನ ಬಳಸಬಹುದು. ಡ್ರೈ ಸ್ಕಿನ್ ಅವ್ರಿಗೆ ಇದು ಸೋಪ್ ಸೂಟ್ ಆಗಲ್ಲ. ಸೊ ಆಯಿಲಿ ಸ್ಕಿನ್ ಇರುವವರು ಯಾರೇ ಆಗಿರ್ಬೋದು, ಯಾರೇ ಆಯಿಲಿ ಸ್ಕಿನ್ ಇರ್ಲಿ, ಈ ಸೋಪ್ ಅನ್ನ ಬಳಸಿ. ಪಿಂಪಲ್ಸ್ ಜಾಸ್ತಿ ಇದ್ದವರು ಮತ್ತೆ ಟ್ಯಾನ್ ಇದ್ದವರು ಈ ಸೋಪ್ ಅನ್ನ ಬಳಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತ ಸೋಪ್ ಇದು. ಮತ್ತೆ ಇದು ತುಂಬಾನೇ ರಿಸಲ್ಟ್ ಕೊಡುತ್ತೆ ನಿಮ್ಗೆ ಕ್ರೀಮ್ ಜೊತೆ. ಸೊ ಆಯಿಲಿ ಇರುವವರು ಸ್ಕಿನ್ ಅವರು ಇದು ಸೂಟೇಬಲ್ ಅಂತ ಹೇಳ್ಬೋದು. ಮತ್ತೆ ಪಿಂಪಲ್ಸ್ ಜಾಸ್ತಿ ಇರೋರು ಈ ಚಾರ್ಕೋಲ್ ಸೋಪು ಸೂಟೇಬಲ್. ನೆಕ್ಸ್ಟ್ ಬಂದ್ಬಿಟ್ಟು ಕೇಸರ್ ಸೋಪು. ಕೇಸರ್ ಸೋಪ್ ಕೂಡ ಆಯಿಲಿ ಸ್ಕಿನ್ ಅವ್ರಿಗೆ ಮಾಡಿರುವಂತಹ ಸೋಪು. ಇದು ಪ್ಯೂರ್ ಕೇಸರ್ ಇಂದ ಮಾಡಿರುವಂತಹದ್ದು. ಕೇಸರ್ನ ನಾವು ಯೂಸ್ ಮಾಡಿ ಮಿಲ್ಕ್ ನ ಆಡ್ ಮಾಡಿ ಮಾಡಿರುವಂತಹ ಸೋಪ್ ಇದು ಪ್ಯೂರ್ ಕೇಸರ್ ಸೋಪು. ಇದು ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡುವಂತ ಸೋಪು. ಮತ್ತೆ ಡಲ್ನೆಸ್ ಆಗಿರ್ಬೋದು, ಮತ್ತೆ ಒಂದ್ ಸ್ವಲ್ಪ ಸ್ಕಿನ್ ಅಲ್ಲಿ ಲೈಟ್ ಆಯಿಲಿ ಇರುತ್ತಲ್ಲ, ಆಯಿಲಿ ಇರುವವರು ಈ ಸೋಪ್ ಅನ್ನ ಯೂಸ್ ಮಾಡ್ಬೇಕು. ತುಂಬಾ ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಚಾರ್ಕೋಲ್ ಮತ್ತೆ ಕೇಸರ್ ಆಯಿಲಿ ಸ್ಕಿನ್ ಟೋನ್ಗೆ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋಜಿ ಕೇರ್ ಸೋಪು. ಇದು ಕೂಡ ಆಯಿಲಿ ಸ್ಕಿನ್ ಅವ್ರಿಗೆ,
ಆಯಿಲಿ ಸ್ಕಿನ್ ಅವರು ಯೂಸ್ ಮಾಡಬಹುದು, ಹಾಗೆ ನಾರ್ಮಲ್ ಸ್ಕಿನ್ ಅವರು ಕೂಡ ಈ ಕೋಜಿ ಕೇರ್ ಸೋಪು ಯೂಸ್ ಮಾಡಬಹುದು. ನಾರ್ಮಲ್ ಇರುತ್ತಲ್ಲ, ಅಂದ್ರೆ ಇವಾಗ ಆ ಕಡೆ ಆಯಿಲಿನೂ ಇರಲ್ಲ, ಈ ಕಡೆ ಡ್ರೈನೆಸ್ಸು ಇರಲ್ಲ, ಆ ತರದವರು ಕೋಜಿ ಕೇರ್ ಸೋಪ್ ನ ಯೂಸ್ ಮಾಡಬಹುದು. ಇದು ಕೂಡ ನಾವು ಪ್ಯೂರ್ ಬೇಸ್ ಅಲ್ಲಿ, ಮಿಲ್ಕ್ ಬೇಸ್ ಅಲ್ಲಿ ಮಾಡಿರುವಂತಹ ಸೋಪು. ಇದು ಕೂಡ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಇದೆ. ಇದು ನಾರ್ಮಲ್ ಸ್ಕಿನ್ ಅವ್ರಿಗೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಮಂಜಿಸ್ಟಾ ಸೋಪು. ಮಂಜಿಸ್ಟಾ ಸೋಪು ಯಾಕೆ ಮೇಡಮ್ ಅಂತಂದ್ರೆ, ಮಂಜಿಸ್ಟಾ ಸೋಪ್ ಬಂದ್ಬಿಟ್ಟು ಪಿಗ್ಮೆಂಟೇಶನ್ ಯಾರಿಗೆ ಜಾಸ್ತಿ ಇರುತ್ತಲ್ಲ, ಪಿಗ್ಮೆಂಟೇಶನ್ ಇರೋರಿಗೆ ನಾವು ಮಂಜಿಸ್ಟಾ ಸೋಪ್ ಕೊಡ್ತೀವಿ. ಸೊ ಮಂಜಿಸ್ಟಾ ಸೋಪು ನೀವು ಪಿಗ್ಮೆಂಟೇಶನ್ ಇರೋರಿಗೆ ಕೊಡ್ಬೇಕು. ನಾರ್ಮಲ್ ಸ್ಕಿನ್ ಇರುತ್ತಲ್ಲ, ಆ ತರ ಸ್ಕಿನ್ ಅವ್ರಿಗೆ ನೀವು ಮಂಜಿಸ್ಟಾ ಸೋಪ್, ಪಿಗ್ಮೆಂಟೇಶನ್ ಇರೋರಿಗೆ ಕಂಪಲ್ಸರಿ ಆಗಿ ಇದೇ ಸೋಪ್ ನ ರೆಫರ್ ಮಾಡಿ. ತುಂಬಾನೇ ಚೆನ್ನಾಗಿ ರಿಸಲ್ಟ್ ಇದೆ. ಇದು ಕೂಡ ಮಿಲ್ಕ್ ಬೇಸ್ ಅಲ್ಲೇ ಮಾಡಿರುವಂತಹ ಸೋಪು. ನೆಕ್ಸ್ಟ್ ಬಂದ್ಬಿಟ್ಟು ಗ್ಲೂಟಾ ವೈಟ್ ಸೋಪ್. ಗ್ಲೂಟಾ ವೈಟ್ ಸೋಪ್ ನಾರ್ಮಲ್ ಸ್ಕಿನ್ ಟೋನ್ ಅವರಿಗೆ ಯಾರು ಕೂಡ ಯೂಸ್ ಮಾಡಬಹುದು. ನಾರ್ಮಲ್ ಸ್ಕಿನ್ ಅವರಿಗೆ ಈ ಸೋಪು ಮಾಡಿರುವಂತಹ, ತುಂಬಾ ವೈಟ್ನೆಸ್ ಬೇಕು ಮೇಡಮ್, ನಮ್ಗೆ ಕ್ರೀಮ್ ಜೊತೆ ಈ ಸೋಪ್ ನ ಯೂಸ್ ಮಾಡ್ಬೋದು ಅಂತ ಕೇಳ್ತೀರಾ. ಸೊ ಫೇರ್ನೆಸ್ ಬೇಕು ಅಂದವರಿಗೆ ಗ್ಲೂಟಾ ವೈಟ್ ಸೋಪು ಮತ್ತೆ ಫೇರ್ನೆಸ್ ಕ್ರೀಮ್ ನ ನಾವು ಕೊಟ್ಟಿರ್ತೀವಿ. ಅದೇ ರೀತಿ ಇದು ಬಂದ್ಬಿಟ್ಟು ನಾರ್ಮಲ್ ಸ್ಕಿನ್ ಅವರಿಗೆ. ಸೊ ಇದು ಕೂಡ ಮಿಲ್ಕ್ ಬೇಸ್ ಅಲ್ಲೇ ಮಾಡಿರುವಂತದ್ದು. ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ ಇದು. ಕೊನೆಯದಾಗಿ ಬಂದ್ಬಿಟ್ಟು ರೈಸ್ ವಾಟರ್ ಸೋಪ್. ಅಕ್ಕಿ ಹಿಟ್ಟಲ್ಲಿ ಮಾಡಿರುವಂತಹ, ಅಕ್ಕಿ ಹಿಟ್ಟಿಗೆ ನಾವು ಎಲ್ಲ ನಮ್ಮ ಸೋಪ್ ಬಂದ್ಬಿಟ್ಟು ಮಿಲ್ಕ್ ಬೇಸ್ ಇರುತ್ತೆ. ಸೊ ಅಕ್ಕಿ ಹಿಟ್ಟಿಂದ ಮಾಡಿರುವಂತಹ ಒಂದು ರೈಸ್ ವಾಟರ್ ಸೋಪ್. ಇದು ಮೇನ್ಲಿ ಡ್ರೈ ಸ್ಕಿನ್ ಅವ್ರಿಗೆ ಮಾತ್ರ, ಆಯಿಲಿ ಸ್ಕಿನ್ ಅವ್ರಿಗಲ್ಲ. ಡ್ರೈ ಸ್ಕಿನ್ ಯಾರಿಗಿರುತ್ತೆ ಅವ್ರಿಗೆ ನಾವು ರೈಸ್ ವಾಟರ್ ಸೋಪ್ ನ ಕೊಡ್ತೀವಿ. ಸೊ ಇದರಲ್ಲಿ ಕೂಡ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಮತ್ತೆ ಡ್ರೈ ಸ್ಕಿನ್ ಅವ್ರಿಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ನಮ್ಮ 6 ತರ ಸೋಪ್ಸ್ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ. ಇದು ಕೂಡ ನಾವು ಡ್ರೈ ಸ್ಕಿನ್ ಅವರಿಗೆ ಮಾತ್ರ ಕೊಡೋದು. ಡ್ರೈ ಸ್ಕಿನ್ ಅವರಿಗೆ ಒಂದೇ ಸೋಪ್ ಬರುತ್ತೆ, ರೈಸ್ ವಾಟರ್ ಸೋಪ್. ಅದನ್ನ ನಾನು ಡ್ರೈ ಸ್ಕಿನ್ ಅವರಿಗೆ ಈ ವಿಡಿಯೋ ಮೂಲಕ ಇದನ್ನ ರೆಫರ್ ಮಾಡ್ತೀನಿ. ನಮ್ಮಲ್ಲಿ 6 ತರ ಸೋಪ್ಸ್ ಇದೆ ಅಂತ ಹೇಳಿದೀನಿ ನಿಮ್ಗೆ ಆಲ್ರೆಡಿ. ಸೊ 6 ತರ ಸೋಪು ರೀಸ್ಟಾಕ್ ಮಾಡಿದೀವಿ. ಅದರಲ್ಲಿ ಇನ್ನೂ ಚೆನ್ನಾಗಿರೋ ಎಸೆನ್ಸ್ ನ ಹಾಕಿ ನಾವು ರೆಡಿ ಮಾಡಿದೀವಿ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿ ತಯಾರು ಮಾಡಿದೀನಿ. ಇದು ಬಂದ್ಬಿಟ್ಟು ಕೋಜಿ ಕೇರ್ ಸೋಪ್. ಎಲ್ರಿಗೂ ಗೊತ್ತಿರೋ ತರ ಕೋಜಿ ಕೇರ್ ಸೋಪ್ ಅಲ್ಲಿ ನಾವು ಮ್ಯಾಂಗೋ ಪಲ್ಪ್ ಅನ್ನ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಇದರಲ್ಲಿ ನಾವು ಹಾಕಿರ್ತೀವಿ. ಮ್ಯಾಂಗೋ ಯಾಕೆ ಹಾಕಿದೀವಿ ಅಂದ್ರೆ, ಮ್ಯಾಂಗೋ ಇಂದ ಇನ್ನೂ ನಿಮಗೆ ಬ್ರೈಟ್ನೆಸ್ ಹೆಚ್ಚಾಗುತ್ತೆ, ಮತ್ತೆ ವಿಟಮಿನ್ ಎ ಮತ್ತೆ ವಿಟಮಿನ್ ಸಿ ಇದರಲ್ಲಿ ಮ್ಯಾಂಗೋ ಅಲ್ಲಿ ಇರುತ್ತೆ. ಸೊ ಕೋಜಿ ಕೇರ್ ಮತ್ತೆ ಮ್ಯಾಂಗೋ ಮಿಕ್ಸ್ ಮಾಡಿ ನಾವು ಈ ಕೋಜಿ ಕೇರ್ ಸೋಪ್ ನ ತಯಾರು ಮಾಡಿದೀವಿ. ಇದು ನಾವು 400 ಪೀಸಸ್ ರೆಡಿ ಮಾಡಿದೀವಿ. 400 ಅಲ್ಲಿ ಆಲ್ರೆಡಿ 200 ಬುಕ್ ಆಗ್ಬಿಟ್ಟಿದೆ. ನಿಮಗೂ ಬೇಕಾದ್ರೆ ಹೋಲ್ಸೇಲ್ ಅಲ್ಲೂ ಕೂಡ ಸಿಗುತ್ತೆ, ರಿಟೇಲ್ ಅಲ್ಲಿ ಕೂಡ ಸಿಗುತ್ತೆ. ಬೇಗ ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ಇದು ಬಂದ್ಬಿಟ್ಟು ಮಂಜಿಸ್ಟಾ ಸೋಪು. ಇದು ಕೂಡ ನಾವು 400 ತಯಾರು ಮಾಡಿದೀವಿ. 200 ಇದು ಕೂಡ ಬುಕ್ ಆಗಿದೆ. ಮತ್ತೆ ಇದು ಬಂದ್ಬಿಟ್ಟು ಗ್ಲೂಟಾ ವೈಟ್ ಸೋಪು. ಇದು ಕೂಡ ಸಖತ್ತಾಗಿ ರಿಸಲ್ಟ್ ಕೊಡುತ್ತೆ ನಿಮ್ಗೆ. ನಿಮ್ಮ ಸ್ಕಿನ್ ಬ್ರೈಟ್ ಆಗ್ತಾ ಹೋಗುತ್ತೆ. ನಮ್ಮ ಕ್ರೀಮ್ ಜೊತೆ ಇದನ್ನ ಯೂಸ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇದು ಕೂಡ 400 ಕ್ವಾಂಟಿಟಿ ತಯಾರು ಮಾಡಿದೀವಿ. ಇದು ಕೂಡ ಬುಕ್ ಆಗಿದೆ. ಇದು ಬಂದ್ಬಿಟ್ಟು ರೈಸ್ ವಾಟರ್ ಮತ್ತೆ ಹನಿ ಎರಡು ಮಿಕ್ಸ್ ಮಾಡಿ ಮಾಡಿರುವಂತಹ ಸೋಪ್ ಇದು. ಇದು ಕೂಡ ರಿಸಲ್ಟ್ ಚೆನ್ನಾಗಿದೆ. ಡ್ರೈ ಸ್ಕಿನ್ ಅವರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಇದು ಕೂಡ 400 ಕ್ವಾಂಟಿಟಿಯಲ್ಲಿ ಇದೆ. ಇದು 200 ಬುಕ್ ಆಗಿದೆ. ಬೇಗ ಬುಕ್ ಮಾಡ್ಕೊಳ್ಳಿ. ಫ್ರೆಶ್ ಆಗಿ ರೆಡಿ ಮಾಡಿರುವಂತಹ ಸೋಪು. ಸೊ ಇದು ಬಂದ್ಬಿಟ್ಟು ಕೇಸರ್ ಸೋಪು. ಕೇಸರ್ ಹಾಕಿ ಮಾಡಿರುವಂತಹ ಸೋಪು. ಇದು ಕೂಡ ಕ್ವಾಂಟಿಟಿ 400 ಇದೆ. ನೀವು ಬೇಗ ಬುಕ್ ಮಾಡ್ಕೊಂಡು ಬೇಗ ಆರ್ಡರ್ ನ ಪರ್ಚೇಸ್ ಮಾಡಿ ಬೇಗ ಬಿಸ್ನೆಸ್ ಮಾಡೋರೆಲ್ಲ ಬೇಗ ತಗೊಳ್ಳಿ. ಮತ್ತೆ ಇದು ಬಂದ್ಬಿಟ್ಟು ಚಾರ್ಕೋಲ್ ಸೋಪು. ಇದು ಕೂಡ 400 ಕ್ವಾಂಟಿಟಿಯಲ್ಲಿ ಇದೆ. ನಿಮ್ಗೆ ಯಾರಿಗೆಲ್ಲ ಬೇಕು ಬೇಗ ಆರ್ಡರ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಇಷ್ಟೆಲ್ಲ 6 ತರ ಸೋಪ್ ನಾವು ತುಂಬಾನೇ ಕ್ವಾಂಟಿಟಿಯಲ್ಲಿ ರೆಡಿ ಮಾಡಿದೀವಿ. ಯಾಕಂದ್ರೆ ನಾವು ಮುಂಚೆ ಎಲ್ಲ ನಾವು 100-200 ಕ್ವಾಂಟಿಟಿಯಲ್ಲಿ ರೆಡಿ ಮಾಡ್ತಾ ಇದ್ವಿ. ಇವಾಗ 400 ಮಾಡಿದೀವಿ. ಎಲ್ಲ 6 ತರ ಸೋಪು 400 ಮಾಡಿದೀವಿ. ಯಾಕಂದ್ರೆ ಬಿಸ್ನೆಸ್ ಮಾಡೋರು ತುಂಬಾ ಜನ
ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಸಡನ್ಲಿ ಬಂದ್ಬಿಟ್ಟು ಮೇಡಮ್ 100 ಸೋಪ್ ಇದ್ರೆ ಕೊಡಿ, 200 ಇದ್ರೆ ಕೊಡಿ ಅಂತ ತುಂಬಾ ಜನ ಕೇಳಿರೋದ್ರಿಂದ ನಾವು ತಯಾರು ಮಾಡೋವಾಗನೇ 400 ಮಾಡ್ಬಿಟ್ಟಿದೀವಿ. ಸೊ ಇವಾಗ ಆಲ್ರೆಡಿ 200 ಇದರಲ್ಲಿ ಬುಕ್ ಆಗಿದೆ, ಇನ್ನು 200 ರೀಟೇಲ್ ಅವ್ರಿಗೆ ನಾವು ಇಟ್ಟಿದ್ದೀವಿ. ಮತ್ತೆ ಹೋಲ್ಸೇಲ್ ಅವ್ರಿಗೂ ನಾವು ಇನ್ನೇನಾದ್ರೂ ಕಮ್ಮಿ ಬಿತ್ತು ಅಂದ್ರೆ ಮಾಡ್ಕೊಡ್ತೀವಿ, ತಯಾರು ಮಾಡ್ಕೊಡ್ತೀವಿ. ಅಡ್ವಾನ್ಸ್ ಆಗಿ ಒಂದು 2 ವಾರ ಮುಂಚೆ ನಮ್ಗೆ ಹೇಳ್ಬೇಕು, ಅವಾಗ ನಾವು ಫ್ರೆಶ್ ಆಗಿ ಅವ್ರಿಗೆ ತಯಾರು ಮಾಡ್ಕೊಡ್ತೀವಿ. ಸೊ ಯಾರಿಗೆಲ್ಲ ಈ 6 ಸೋಪ್ಸ್ ಬೇಕು, ಬೇಗ ಬೇಗ ರೀಸನೇಬಲ್ ಪ್ರೈಸ್ ಅಲ್ಲಿ, ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ನಿಮ್ಗೆ, ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಾವು ಈ ತರ ನಾವು ಕವರ್ ಹಾಕಿ, ನಮ್ಮ ಲೋಗೋ ಇರುವಂತಹ ಕವರ್ ಹಾಕಿ ಪ್ಯಾಕ್ ಮಾಡ್ಬಿಟ್ಟು, ಈ ತರ ನಾವು ಸ್ಟಿಕ್ಕರ್ಸ್ ಇದೆ ನಮ್ಮ ಹತ್ರ. ಸೊ ಆ ಸ್ಟಿಕ್ಕರ್ಸ್ ಅನ್ನ ಈ ತರ, ತುಂಬಾನೇ ಪೇಶನ್ಸ್ ಬೇಕು. ನೀವು ಹೇಳ್ತೀರಾ ಮ್ಯಾಮ್ ಕಮ್ಮಿ ಮಾಡಿ, ಪ್ರೈಸ್ ಕಮ್ಮಿ ಮಾಡಿ, ಪ್ರೈಸ್ ಕಮ್ಮಿ ಮಾಡಿ ಅಂತ ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೋತೀರಾ. ಸೊ ನಾವು ಇದನ್ನ ಒಂದನ್ನ ಹಾಕೋದಕ್ಕೆ ಇಷ್ಟೊತ್ತಾಯ್ತು. ಇದೆಲ್ಲ 2000 ಪೀಸಸ್ ಆಫ್ ಸೋಪ್ಸ್ ನಾವು ಒಂದೇ ಸಲ ಪ್ಯಾಕ್ ಮಾಡ್ಬೇಕು. ನಮಗೂ ಕೂಡ ಪೇಶನ್ಸ್ ಬೇಕು. ಮತ್ತೆ ನೀವು ಕಮ್ಮಿ ಮಾಡಿ ಅದು ಮಾಡಿ ಅಂತೀರಾ, ನಮ್ಗ್ ಬೇಜಾರಾಗ್ಬಿಡುತ್ತೆ. ಏನಪ್ಪಾ ಇಷ್ಟು ಕಷ್ಟಪಟ್ರು ಜನಕ್ಕೆ ಗೊತ್ತಾಗಲ್ವಲ್ಲ ಅಂತ. ಸೊ ನಿಮಗ್ ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ನೋಡಿ, ಈ ತರ ನಾವು ಮೇಲ್ಗಡೆ ಸ್ಟಿಕ್ಕರ್ ಹಾಕ್ತಿವಿ. ಸೊ ಇದು ಆಲ್ರೆಡಿ ಮಾಡಿರೋದು. ಸೊ ಚಾರ್ಕೋಲ್ ಸೋಪ್, ಇದು ಕೋಜಿ ಕೇರ್ ಸೋಪ್. ಈ ತರ ನಾವು ನೀಟಾಗಿ ಲೇಬಲ್ ಮಾಡ್ತೀವಿ. ಸೊ ಕೆಲವೊಬ್ರು ಹೇಳ್ತೀರಾ ಮೇಡಮ್ ನಮ್ಗೆ ಇನ್ನೂ ಕಮ್ಮಿ ಮಾಡಿ 100 ರೂಪಾಯಿಗೆ ಚರ್ಚೆ ಮಾಡ್ತೀರಾ. ಸೊ ಇಷ್ಟೆಲ್ಲ ನಾವು 100 ರೂಪಾಯಿಗೆ, 100 ರೂಪಾಯಿ, 120 ರೂಪಾಯಿ ಸೋಪ್ಗೆ ಇಷ್ಟೆಲ್ಲ ನಾವು ಕಷ್ಟ ಪಡ್ತೀವಿ. ಸೊ ಈ ವಿಡಿಯೋ ಮೂಲಕ ನಾನು ಯಾವ ತರ ತಯಾರು ಮಾಡೋದು, ಯಾವ ತರ ಇದೆಲ್ಲ ನಾವು ತಯಾರು ಮಾಡಿ, ಇದಕ್ಕೆ ತಯಾರು ಮಾಡೋದಕ್ಕೆ ಏನಿಲ್ಲ ಅಂದ್ರೂ 1 ವಾರ ಬೇಕು. 2000 ಸೋಪ್ ಮಾಡೋದಕ್ಕೆ 1 ವಾರ ಅಥವಾ 2 ವಾರ ಬೇಕಾಗುತ್ತೆ. ಅದನ್ನ ನಾವು ಮಷೀನ್ ಅಲ್ಲಿ ಈ ತರ ನಾವು ಪ್ಯಾಕಿಂಗ್ ಮಾಡ್ಬಿಟ್ಟು, ಆಮೇಲೆ ನಮ್ಮ ಕವರ್ ಹಾಕಿ, ಆಮೇಲೆ ಇದನ್ನ ಸ್ಟಿಕ್ಕರ್ ಹಾಕ್ತಿವಿ. ಇದೆಲ್ಲ ವಿಡಿಯೋ ಮಾಡೋದಕ್ಕೆ ಆಗಲ್ಲ, ಯಾಕಂದ್ರೆ ತುಂಬಾ ಮಾಡೋದಿರುತ್ತೆ. ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಕನ್ಫ್ಯೂಷನ್ ಆದ್ರೆ ತುಂಬಾ ಪ್ರಾಬ್ಲಮ್ ಆಗ್ಬಿಡುತ್ತೆ. ಫಾರ್ಮುಲೇಷನ್ ಎಲ್ಲ ನೀಟಾಗಿ ಮಾಡ್ಬೇಕಲ್ವಾ. ಸೊ ವಿಡಿಯೋ ಮಾಡೋದ್ರಿಂದ ಅಲ್ಲಿ ಮಿಸ್ ಆದ್ರೆ ತೊಂದ್ರೆ ಆಗುತ್ತೆ. ಅದ್ರ ಸಲುವಾಗಿ ನಾವು ಅದನ್ನ ಫಾರ್ಮುಲೇಷನ್ ವಿಡಿಯೋ ಮಾಡಲ್ಲ. ಹಾಗೆ ಈ ಲೋಗೋ ಇರುವಂತಹ ವೈಟ್ ಕಲರ್ ಕವರ್ ಮತ್ತೆ ನಮ್ಮ ಸ್ಟಿಕ್ಕರ್, ಅದರಲ್ಲಿ ಎಲ್ಲ ಇರುತ್ತೆ. ನೆಟ್ ವೇಟ್ ಮತ್ತೆ MRP ಎಲ್ಲಾನು ನಾವು ಈ ಸೋಪ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಕೆಲವೊಬ್ರು ಏನ್ ಮಾಡ್ತಾರೆ, ನಮ್ಮ ಹತ್ರ ಪ್ರಾಡಕ್ಟ್ ತಗೊಂಡು ಅದನ್ನ ಟೇರ್ ಮಾಡಿ, ಅದೆಲ್ಲ ಓಪನ್ ಮಾಡಿ ಖಾಲಿ ಈ ಕವರ್ ಅಲ್ಲಿ ಕೊಡ್ತಾರೆ. ಈ ಕವರ್ ಅಲ್ಲಿ ಕೊಟ್ಟು ಮುಂದೆ ಡೇಟ್ ಬಾರ್ ಆಗ್ಲಿ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗ್ಲಿ ಏನಾದ್ರೂ ಇದ್ರೆ ನಾವು ಜವಾಬ್ದಾರಿ ಅಲ್ಲ. ಈ ತರ ಕವರು, ಈ ತರ ನೀವು ಸ್ಟಿಕ್ಕರ್ ಇರೋದನ್ನ ಮಾತ್ರ ಎಕ್ಸೆಪ್ಟ್ ಮಾಡಿ. ಇದನ್ನ ನಾವು ಕೊಟ್ರೆ, ನಾವು ಕೇಳಿದ್ರೆ ನಾವು ಹೇಳ್ಬೋದು. ಈ ತರ ಖಾಲಿ ಕವರ್ ಅಲ್ಲಿ ಕೊಟ್ರೆ ನಾವು ಜವಾಬ್ದಾರಿ ಅಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಪ್ರಾಡಕ್ಟ್ ಎಲ್ಲ ಬೇಕು, ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ನಮ್ಮ ಸ್ಮಾಲ್ ಬಿಸ್ನೆಸ್ ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಬಿಸ್ನೆಸ್ ಮಾಡೋರು ಯಾರಾದ್ರೂ ಇದ್ರೆ ಬೇಗ ಬೇಗ ಕಾಂಟ್ಯಾಕ್ಟ್ ಮಾಡಿ. ರೀಸನೇಬಲ್ ಪ್ರೈಸ್ ಅಲ್ಲಿ ನಿಮಗೆ ಸೋಪ್ ಸಿಗ್ತಾ ಇದೆ. ನೀವು ಸೋಪ್ ತಗೊಂಡು ಬಿಸ್ನೆಸ್ ಮಾಡಿ ಅಂತ ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ತರ ಸೋಪ್ಸ್ ಇದೆ ಮತ್ತೆ ಏನೆಲ್ಲ ಯೂಸ್ ಮಾಡಿದೀವಿ ಅಂತ ಡೀಟೇಲ್ ಆಗಿ ನಾನು ಈ ವಿಡಿಯೋದಲ್ಲಿ ಹೇಳಿದೀನಿ. ಯಾರಿಗಾದ್ರೂ ಡೌಟ್ ಇದ್ರೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ತಿಳಿಸ್ತಾ, ಯಾರೇನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಪ್ರೆಸ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಬಿಸ್ನೆಸ್ ಮಾಡೋರು ಈ ವಿಡಿಯೋನ ನೋಡಿ, ಹಾಗೆ ಇದ್ರಲ್ಲಿ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನನಗೆ ಇನ್ಫಾರ್ಮ್ ಮಾಡಿ, ನಾನು ಡೀಟೇಲ್ ಆಗಿ ನಿಮಗೆ ಇನ್ನೊಂದ್ಸಲ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಹೇಳಿದ್ದೀನಿ ನಿಮ್ಗಳಿಗೆ ಯೂಸ್ ಆಗ್ಲಿ ಅಂತ. ಸೊ ಯಾವ ಸ್ಕಿನ್ ಟೈಪ್ಗೆ ಯಾವ ಸೋಪ್ ಕೊಡಬೇಕು ಮತ್ತೆ ಏನ್ ಪ್ರಾಬ್ಲಮ್ ಇದೆ ಅಲ್ಲ, ಅದನ್ನ ನಾನು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಫುಲ್ ವಿಡಿಯೋನ ನೋಡಿ, ಹಾಗೆ ನೋಡ್ಬಿಟ್ಟು ನೀವು
ಇನ್ನೊಬ್ರಿಗೆ ಸೋಪ್ಸ್ನೆಲ್ಲ ರೆಫರ್ ಮಾಡಿ ಅಂತ ತಿಳಿಸ್ತಾ ನಮ್ಮ ಕ್ರೀಮ್ ಜೊತೆ ಕಂಪಲ್ಸರಿಯಾಗಿ ಸೋಪ್ನ ಯೂಸ್ ಮಾಡಬೇಕು. ಹಾಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ಆಮೇಲೆ ನಮ್ಮನ್ನ ಬ್ಲೇಮ್ ಮಾಡಬೇಡಿ. ಸೊ ನಾವು ಹೇಳಿರುವಂತಹ ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿದ್ರೆ 100% ರಿಸಲ್ಟ್ ಬರುತ್ತೆ. ತುಂಬಾ ಜನ ಕಸ್ಟಮರ್ಸ್ ಇದ್ದಾರೆ. ಸೊ ನಾವು 1000 ಆರ್ಡರ್ಸ್ ಇವಾಗ ಇತ್ತೀಚೆಗೆ ನಾವು ವೆಬ್ಸೈಟ್ ಮಾಡಿದೀವಿ. ವೆಬ್ಸೈಟ್ ಮಾಡಿದ ತಕ್ಷಣ ಇವಾಗ ನಾವು 1000 ಆರ್ಡರ್ಸ್ ಕಂಪ್ಲೀಟ್ ಆಗಿದೆ. ತುಂಬಾನೇ ಕಸ್ಟಮರ್ಸ್ ಬಂದಿದ್ದೀರಾ, ತುಂಬಾನೇ ಸಪೋರ್ಟ್ ಮಾಡಿದ್ದೀರಾ. ನಾನು ಎಲ್ಲಾ ಕಸ್ಟಮರ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗಾಗಲೇ ನಾವು ಒಂದು 3000 ಕಸ್ಟಮರ್ಸ್ ಇದ್ದಾರೆ. ಇದು ಖುಷಿ ವಿಚಾರ. ನಾನು ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದೀನಿ. 3000 ಕಸ್ಟಮರ್ಸ್ ಇದ್ದಾರೆ. ಹಾಗೆ ನಮ್ಮ ಹೋಲ್ಸೇಲ್ ತಗೊಳ್ಳೋರ ಹತ್ರನೂ ಕಸ್ಟಮರ್ಸ್ ಇದ್ದಾರೆ. ಈಗ ಆಲ್ಮೋಸ್ಟ್ ಆಲ್ 5 to 10,000 ಪೀಪಲ್ಗೆ ರೀಚ್ ಆಗಿದೆ ನಮ್ಮ ಪ್ರಾಡಕ್ಟ್ ಬಗ್ಗೆ. ನಂಗೆ ತುಂಬಾನೇ ಖುಷಿ ಆಗುತ್ತೆ. ಸೊ ಎಲ್ರು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ನಾನು ಧನ್ಯವಾದ ತಿಳಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.